6 ವರ್ಷದಿಂದ ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ಮ್ಯೂಸಿಕ್ ಅವರು ಡಬ್ಬಿಂಗ್ ಅದು ತುಂಬ ಅವ್ರಿಗೆ ಕೈ ಎತ್ತಿ ಮುಗಿಬೇಕು. ಅಷ್ಟು ದೊಡ್ಡ ಕೆಲಸ ಮಾಡಿ ತುಂಬ KGF ಲೆವೆಲಲ್ಲಿ ಮ್ಯೂಸಿಕ್ ಮಾಡ್ಕೊಂಡು ಹೋಗಿದ್ದಾರೆ. ನೋವಾಗುತ್ತೆ, ಪರವಾಗಿಲ್ಲ, ಸಿನಿಮಾ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲ ಅವ್ರ ಬಾಯಲ್ಲೇ ಕೇಳ್ಬಿಡಿ, ನಾನು ಕಮೆಂಟ್ ಹೇಳೋದಕ್ಕಿಂತ ಬೇರೆಯವ್ರು ಹೇಳಿದ್ರೆ ಚೆಂದ. ಬಡವ ನಿರ್ಮಾಪಕ ಕೆಲಸ ಸರ್. ಇವಾಗ ಏನಂತಂದರೆ ಕಾಸು ತಕ್ಕ ಕಜಾಯ ಅಂತ ಜನಗಳು ಫಿಕ್ಸ್ ಆಗಿದ್ದಾರೆ ಮೈಂಡಲ್ಲಿ. 500 ರೂಪಾಯಿ ಒಬ್ಬ ವ್ಯಕ್ತಿ 500 ರೂಪಾಯಿ 600 ರೂಪಾಯಿಗೆ ದಿನವಿಡೀ ದುಡಿತಾನೆ. ಅವ್ನ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಅದೇ ಥರ ಒಬ್ಬ ಬಡ ನಿರ್ಮಾಪಕನ ಬೆಳೆಸೋದ್ಬಿಟ್ಟು ನಾನು ಮಾಡ್ತೀನಿ ಸರ್ ಅಂತ ಒಪ್ಕೊಂಡು 1 ತಿಂಗಳು 2 ತಿಂಗಳು 6 ತಿಂಗಳು 1 ವರ್ಷ, ಕೊನೆಗೆ ಇವಾಗ 6 ವರ್ಷ ಆಗೋಯ್ತು. ಕೊನೆಗೆ ಹೋಗ್ಲಿ ಬಿಟ್ಟಪ್ಪ, ನೀವೇನು ಮಾಡಲೇಬೇಡಿ ಅಂದ್ಬಿಟ್ಟು ಆ ಸಿನಿಮಾ ಹಂಗೆ ತಂದು ಇಲ್ಲಿ ಇಟ್ಟಿದ್ದೀವಿ. ಅದು ಹೆಂಗೆ ತಗೊಳ್ತಾರೋ ಜನಗಳಿಗೆ ಬಿಟ್ಟಿದ್ದು. ಮತ್ತು ಜನಗಳಿಗೆ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಅವರೆಲ್ಲ ಏನು ಅಭಿಪ್ರಾಯ ಪಡ್ತಾರೋ ಅದೇ ಸರ್ ಎಲ್ಲ. ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನೀವು ಅಂದ್ಕೊಂಡಿರೋ ಥರ ಬಂದಿದೆಯೋ ಅಥವಾ ಇಲ್ವಾ ಸರ್? ಇಲ್ಲ ಸರ್, ನಾನು ಅಂದ್ಕೊಂಡಿರೋ ಥರ ವೀಡಿಯೋ ಮಾತ್ರ ಬಂದಿತ್ತು ಅಷ್ಟೇ ಸ್ಟಾರ್ಟಿಂಗಲ್ಲಿ. ಅದು ಮುಗಿದ್ಮೇಲೆ ಯಾವುದೋ ಟೆಕ್ನಿಷಿಯನ್ ವರ್ಕ್ ಯಾವುದೋ ನಾನು ಅಂದ್ಕೊಂಡ ಥರ ಬಂದಿಲ್ಲ. ಟೆಕ್ನಿಷಿಯನ್ ವರ್ಕು ಒಂದ್ಸರಿ ಎಡಿಟಿಂಗ್ ನೋಡಬೇಕಿತ್ತು ಸರ್. ಎಡಿಟಿಂಗ್ ಮಾಡಬೇಕಾದ್ರೂ ಚೆನ್ನಾಗೇ ಇತ್ತು. ಮತ್ತೆ ಒಬ್ಬ ಏನು ಮಾಡ್ತಾರೆ, ಒಬ್ಬೊಬ್ರು ಹೆಂಗೆ ಅಂದರೆ ಅದೇನೋ ಅಂತಾರೆ, ತಾನು ಮುಂದು ನಾನು ಮುಂದು ಅನ್ನೋ ಥರ. ಅವನು ಹೋಗೋದು ಬಿಡೋಲ್ಲ, ಅವನು ಹೋಗಲ್ಲ. ಆ ರೀತಿಯಾಗಿ 2 ದಿನದ ಫುಟೇಜೇ ಡಿಲೀಟ್ ಆಗ್ಬಿಟ್ಟಿತ್ತು. ಒಂದ್ಸಲ ಡಿಲೀಟ್ ಆಗಿತ್ತು, ಮತ್ತೆ ಅದು ರಿಕವರಿ ಮಾಡಿಸ್ತು. ಏನು ಮಾಡೋಕ್ಕಾಗುತ್ತೆ, ಎಷ್ಟು ದಿನ ಅಂತ ಹಂಗೆ ಅಲ್ಕೊಂಡು ಹೋಗೋಕ್ಕಾಗತ್ತೆ. ಅದಕ್ಕೋಸ್ಕರ ಬೇಕಂತಾನೆ ಮಾಡಿದ್ದಾರೆ. ಯಾಕಂದರೆ ಸ್ಟಾರ್ಟಿಂಗು ಸಿನಿಮಾ ಸ್ಟಾರ್ಟ್ ಆಗ್ತವಿಂದನೂ ಬರೀ ಅವ್ರದ್ದು ಗೋಳೆ ಆಗೋಗಿತ್ತು. 1,000 2,000ಕ್ಕೆ ನನಗೆ ಕೊಡ್ತಾ ಇಲ್ಲ, ಇದರಿಂದನೇ ಲೀಸ್ಟ್ ಹೊಂಟೋಗ್ಬಿಡ್ತದೆ ಎಲ್ಲ ಪೂರ್ತಿಯಾಗಿ. ಆ ರೀತಿಯೇ ಹೋಗಿ ಸ್ಟಾರ್ಟಿಂಗಿಂದ ಕಾಯಿ ಹೊಡಿತಿದ್ದೆ ತಡ ಎಲ್ಲರ ಬಾಯಿಲು ಬರೀ ಅಪಶಕನ ಸ್ಟಾರ್ಟ್ ಆಯಿತು. ಆ ಮೂವಿ ಇವಾಗ ತಂದು ರಿಲೀಸ್ ಮಾಡಿದ್ವಿ. ಇದು ಯಾರಿಗೋಸ್ಕರ ಅಂದರೆ ಅದು ಅವ್ರಿಗೋಸ್ಕರನೇ. ದಯವಿಟ್ಟು ಮ್ಯೂಸಿಕರು, ಎಡಿಟರು, ಡಬ್ಬಿಂಗ್ ಮಾಡಿರೋರು ದಯವಿಟ್ಟು ಎಲ್ಲರೂ ನಿಮ್ಮ ಸಿನಿಮಾನ ಒಂದು ಸ್ವಲ್ಪ ಬಂದು ನೋಡ್ಬಿಡ್ರಪ್ಪ. ಮೂವಿ ಸ್ಟಾರ್ಟ್ ಮಾಡಿದ್ದು ಯಾವಾಗ ಸರ್ ನೀವು ಡೇಟು? 2019ರಲ್ಲಿ ಇದು ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ. ಇವಾಗ ನನ್ನ ಒಪಿನಿಯನ್ ಸರ್, ಇವಾಗ ಒಂದು ಶೆಡ್ಯೂಲ್ ನೋಡಬೇಕಿತ್ತು. ವರ್ಕರ್ಸ್ ಎಲ್ಲ ವರ್ಕ್ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಅವ್ರನ್ನ ಪ್ರೊಡ್ಯೂಸರ್ ದುಡ್ಡಿಲ್ಲ ಎಲ್ಲಿ ಬರುತ್ತೆ ಸರ್? ಪಾಪ ಒಂದ್ಸತಿಗೆ ಹಾಕ್ಬಿಟ್ಟಿರ್ತಾರೆ. ಮತ್ತು ಅವ್ರನ್ನ ಎಲ್ಲಿ ಕೇಳೋಕ್ಕಾಗುತ್ತೆ? ಹೊಡಿಬೇಕು ಬಡಿ ಅದೆಲ್ಲ ಏನಕ್ಕೆ? ಅವ್ರು ಅದಕ್ಕೋಸ್ಕರ ಅದನ್ನೇ ಸ್ವಲ್ಪ ಮೂವ್ ಮಾಡ್ಕೊಂಡು ಹೋಗೋಣ ಅಂತ ಹಂಗೆ ಮೂವ್ ಆಗಿ ಇವಾಗ ತಂದು ಬಿಟ್ಟಿದ್ದೀವಿ ಸರ್ ಅಷ್ಟೇ. ಓಕೆ ಸರ್, ಓಕೆ. ಏನೋ ಹೇಳಿದ್ರಿ ಅಲ್ಲ ನೀವು ಮತ್ತೆ.